ಮೇ 6ರ ತಡರಾತ್ರಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಕ್ಷಿಪಣಿಗಳ ದಾಳಿ ಮಾಡಿ ಪಾಕಿಸ್ತಾನದಲ್ಲಿನ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಲಾಯಿತು. ಈ ಘಟನೆಯ ಬಗ್ಗೆ ಪಾಕಿಸ್ತಾನಿ ವ್ಯಕ್ತಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರೋದು ಕೂಡ ಈಗ ವೈರಲ್ ಆಗಿದೆ. ಭಾರತ ನಿನ್ನೆ ರಾತ್ರಿ 24 ಕ್ಷಿಪಣಿಗಳಿಂದ ದಾಳಿ ಮಾಡಿತ್ತು. ಎಲ್ಲ ಕ್ಷಿಪಣಿಗಳು ಗುರಿಯನ್ನು ತಲುಪಿದ್ದು ಆಘಾತದ ವಿಚಾರ. ಭಾರತ ಇಟ್ಟ ಗುರಿ ಮುಟ್ಟಿದೆ. ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಒಂದೇ ಒಂದು ಕ್ಷಿಪಣಿಯನ್ನು ತಡೆಯಲಿಲ್ಲ. ನುಗ್ಗಿ ಹೊಡಿತೀವಿ ಅಂತ ಭಾರತದವರು ಹೇಳ್ತಾ ಇದ್ರು, ಅದು ಆಯಿತು, ಹಾಗೆ ಹೊಡೆದಿದ್ದಾರೆ. ಭಾರತವನ್ನು ನಾನೇನು ಹೊಗಳ್ತಾ ಇಲ್ಲ, ಆ ರೀತಿ ಭಾವಿಸಬೇಡಿ, ವಾಸ್ತವ ಸಂಗತಿ ಇದು ಅಂತ ಅಲ್ಲಿರುವಂಥ ಸೋಷಿಯಲ್ ಅಂದರೆ ಯೂಟ್ಯೂಬರ್ ಹೇಳಿರುವಂಥದ್ದು. ಪಾಕಿಸ್ತಾನಕ್ಕೆ 24 ಕ್ಷಿಪಣಿಗಳನ್ನು ತಡೆಯಲು ಆಗಲಿಲ್ಲ, ಭಾರತದ ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವಿವಿಧ ಫೋಟೋಗಳು ಕೂಡ ಪ್ರತ್ಯಕ್ಷವಾದವು. ಆದರೆ ಅದನ್ನು ಪರೀಕ್ಷೆ ಮಾಡಿದಾಗ ಅಥವಾ ಪರೀಕ್ಷಿಸಿದಾಗ ಅದು ಫೇಕ್ ನ್ಯೂಸ್ ಅಂತ ಗೊತ್ತಾಯಿತು ಅಂತೇಳಿ ಆತ ಹೇಳಿದ್ದಾನೆ.